ಜಗಳೂರು ತಾಲೂಕಿನ ಹನುಮಂತಪುರ ಗೊಲ್ಲರಹಟ್ಟಿಯಲ್ಲಿ ಕಳೆದ 1 ವರ್ಷಗಳಿಂದ ಇಲ್ಲಿನ ಜನರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಬಿಟ್ಟು ಕೊಡಪಾನಗಳನ್ನು ಸರದಿ ಸಾಲಿನಲ್ಲಿಟ್ಟು ಕುಡಿಯುವ ನೀರಿಗಾಗಿ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ಹೌದು, ಗೊಲ್ಲರಹಟ್ಟಿಯಲ್ಲಿ ಇರುವ 2 ಬೋರ್ವೆಲ್ಗಳು ಮಳೆ ಬಾರದೆ ಕಾರಣ ಬತ್ತಿ ಹೋಗಿದ್ದು, ಗ್ರಾಮಸ್ಥರು ಸಾಲಾಗಿ ತಮ್ಮ ಖಾಲಿ ಕೊಡಗಳನ್ನು ಇಟ್ಟು ನೀರಿಗಾಗಿ ಕಾಯುತ್ತಿದ್ದಾರೆ. ಇನ್ನು ಈ ಸಮಸ್ಯೆ ಬಗ್ಗೆ ಕುರಿತು ಮಾತನಾಡಿದ ಗ್ರಾಮಸ್ಥರಾದ ಮಂಜುಳಾರವರು, ಕಳೆದ 5 ರಿಂದ 6 ತಿಂಗಳಿನಿಂದ ನೀರಿನ ಸಮಸ್ಯೆ ಇದ್ದು ಅಡಿಗೆ ಮಾಡಲು, ಸ್ನಾನಕ್ಕೆ ಹಾಗೂ ಬಟ್ಟೆ ತೊಳೆಯಲು ನೀರಿಲ್ಲದೆ ಸಮಸ್ಯೆಯಾಗಿದೆ. ಹಾಗೂ ಗ್ರಾಮ ಪಂಚಾಯಿತಿಯವರು ನೀರು ಕೊಡುತ್ತೇವೆಂದು ಹೇಳಿ ಬೋರ್ವೆಲ್ನ ಹಾಕಿಸಿದ್ದಾರೆ. ಆದರೆ ಬೋರ್ನಲ್ಲಿ ನೀರು ಬರುತ್ತಿಲ್ಲ ಎಂದು ಹೇಳಿದರು. 5-6 ತಿಂಗಳಿಂದಲೂ ನೀರಿನ ಸಮಸ್ಯೆ ಇತ್ತು. ಮೊದಲು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಲ್ಲೇ ಬರ್ತಾ ಇದ್ವು. ಇವಾಗ ನಲ್ಲೆಗೂ ಅಪ್ಪಾಗೈತೆ, ಇಲ್ಲಿನೂ ಬಿಟ್ಟು ಬರ್ತಾ ಇತ್ತು ನೀರು. ಅದಕ್ಕಾಗಿ ನೀರಿನ ಸಮಸ್ಯೆ ಇರೋತ್ತಿಗೆ ನೀರಿಲ್ಲ, ಊಟಕ್ಕೆ ಅಡುಗೆ ಮಾಡೋದು, ಸ್ನಾನಕ್ಕೆ ನೀರಿಲ್ಲ, ಬಟ್ಟೆ ತೊಳೆಯಕ್ಕೆ ನೀರಿಲ್ಲ ಅಂತ ಹೊಡೆದಾಡ್ತಾ ಇದ್ದಾರೆ ಸರ್. ಒಟ್ಟಿನಲ್ಲಿ ಬರ ಮುಗಿದು ಮಳೆಗಾಲ ಬಂದರೂ ಇಲ್ಲಿ ನೀರಿನ ಸಮಸ್ಯೆ ಇರುವುದು ವಿಪರ್ಯಾಸವಾಗಿದೆ. ಆದರೆ ಈ ಸ್ಥಳಕ್ಕೆ ಅಧಿಕಾರಿ ಅಥವಾ ಗ್ರಾಮ ಪಂಚಾಯಿತಿಯವರು ಈ ಕೂಡಲೇ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ.